ಬನಶಂಕರಿ ವೈಟ್ ಮಟನ್ ಪಲಾವ್ ಸಿಗುತ್ತೆ ಅಂತ ಬಂದು ಊರಿಗೆ ಮುಂಚೆನೇ ಬಂದು ಕಾಯ್ತಾ ಇದ್ದೀವಿ. ಕ್ಲಿಯರಾ? ಸೂಪರಾ? ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪಾರಡೈಸ್ ಟಿವಿ. ನಾವು ಇವತ್ತು ಎಲ್ಲಿದ್ದೀವಿ? ಇವತ್ತು ನಾವು ಆರ್ ಟಿ ನಗರ್ ರವೀಂದ್ರನಾಥ್ ಸರ್ಕಲ್ ಇದ್ದೀವಿ. ಒಳ್ಳೆ ಶ್ರೀ ಬನಶಂಕರಿ ವೈಟ್ ಮಟನ್ ಪಲಾವ್ ಸಿಗುತ್ತೆ ಅಂತ ಬಂದು ಊರಿಗೆ ಮುಂಚೆನೇ ಬಂದು ಕಾಯ್ತಾ ಇದ್ದೀವಿ. ಇನ್ನೂ ಬಂದಿಲ್ಲ, ಕಾರಣ ಈ ಜಾಗನ ನಮಗೆ ರೆಕಮೆಂಡ್ ಮಾಡಿದ್ದು ನಮ್ಮ ಅನ್ಬಾಕ್ಸ್ ಕರ್ನಾಟಕ ಟೀಮು. ಅವರು ಒಂದು ವಿಡಿಯೋನೂ ಮಾಡಿದ್ದಾರೆ. ಇಲ್ಲಿ ಏನೇನು ಸಿಗುತ್ತೆ ಅಂತ ತೋರಿಸ್ತೀವಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಏನು ಮಾಡಬೇಕು? ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವು ತುಂಬ ಜಲ್ದಿ ಹೋಗ್ಬಿಟ್ಟಿದ್ವಿ. ಆ ಸರ್ಕಲ್ನಲ್ಲೇ ತುಂಬ ಹೊತ್ತು ಕಾಯ್ಕೊಂಡಿದ್ವಿ. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಟ್ರಾಫಿಕ್ ಬೇರೆ ಸಿಕ್ಕಾಪಟ್ಟೆ ಜಾಮ್ ಆಗೋಗಿತ್ತು. ಅಲ್ಲಿ ಹೋಗಿ ಟ್ರಾಫಿಕ್ನ ಎಲ್ಲ ಕ್ಲಿಯರ್ ಮಾಡಿದ ಫುಟೇಜಸ್ನ ಇಲ್ಲಿ ಸುಮ್ಮನೆ ಇರಲಿ ಅಂತ ಹಾಕಿದ್ದೀವಿ. ನೋಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವು ನಮ್ಮನ್ನು ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ. ಲಿಂಕ್ಸು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಯಾಕಂದರೆ ನಾವು ಯಾವ ಏರಿಯಾನಲ್ಲಿ ಏನು ಶೂಟ್ ಮಾಡ್ತಾ ಇದ್ದೀವಿ ಅಂತ ನಾವು ಲೈವ್ ಅಪ್ಡೇಟ್ಸ್ ಆಗ್ತಾ ಇರ್ತೀವಿ. ನೀವು ಏನಾದರೂ ಅಲ್ಲಿದ್ದರೆ ನಮ್ಮನ್ನು ಮೀಟ್ ಮಾಡ್ಬೋದು. ದಯವಿಟ್ಟು ಫಾಲೋ ಮಾಡಿ. ಕ್ಲಿಯರಾ? ಸೂಪರಾ? ಒಂದು ಅವರಿಂದ ಜನಗಳು ನಿಂತು ಇದರಲ್ಲಿ ಜಾಮಲ್ಲಿ ಬೇಸತ್ಬಿಟ್ಟಿದ್ರು. ನಾನು ಕಾರಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ. ಏನು ಮಾಡೋದು, ಇನ್ನೊಂದು ಅರ್ಧ ಗಂಟೆ ಟೈಮು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಎಲ್ಲ ಕ್ಲಿಯರ್ ಮಾಡಿಸಿದ್ದೀರಿ. ಇರಲಿ, ಬನ್ನಿ ಪರವಾಗಿಲ್ಲ, ಬನ್ನಿ. ಬನಶಂಕರಿ ಹೋಟೆಲ್ ಬಿರಿಯಾನಿ ತಿನ್ನೋಕ್ಕೆ ಅಂತ ಸಾಕಷ್ಟು ಜನ ಕಾಯ್ತಾಯಿದ್ರು. ಬಟ್ ಅವತ್ತು ಫಸ್ಟ್ ಹೋಗಿದ್ದಿದ್ದು ನಾವೇ. ಸಾಕಷ್ಟು ಕಾದು ಅಲ್ಲಿ ಅವ್ರಿಗೆ ಹೆಲ್ಪ್ ಮಾಡಿ ಎಲ್ಲ ಸೆಟಪ್ ಮಾಡಿ ನಾವು ನಮ್ಮ ಒಂದು ಫುಡ್ ರಿವ್ಯೂನ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಬಿರಿಯಾನಿ, ಎರಡು ಥರದ ಬಿರಿಯಾನಿ, ಒಂದು ಮಟನ್ ಪಲಾವ್ ಅಂದರೆ ಅದು ಮೈಸೂರು ಸ್ಟೈಲ್ನಲ್ಲಿ ಇರುತ್ತೆ, ಇನ್ನೊಂದು ಆಂಬೂರ್ ಸ್ಟೈಲ್ನಲ್ಲಿ ಇರುವಂಥ ಒಂದು ಬಿರಿಯಾನಿ ಮತ್ತು ಫಿಶ್ ಫ್ರೈ ಸಿಗುತ್ತೆ. ಅಲ್ಲಿ ತವಾ ಫ್ರೈ ಮಾಡಿಕೊಡ್ತಾರೆ. ನಮ್ಗೆ ಯಾವತ್ತಾದ್ರೂ ಚಾನ್ಸ್ ಸಿಕ್ಕಿದ್ರೆ ಅದೊಂದು ವಿಡಿಯೋ ಮಾಡಿ ಹಾಕ್ತೀವಿ. ಮತ್ತು ಒಂದು ಚಿಕನ್ ಫ್ರೈ ಮಾಡಿದರು ನಾವು ಹೋಗಿದ್ದ ದಿನ. ಪ್ರತಿದಿನವೂ ಒಂದು ಸ್ಪೆಷಲ್ ಡಿಶ್ ಮಾಡಿರ್ತಾರಂತೆ, ಒಂದು ಸೈಡ್ ಡಿಶ್ಶು. ತುಂಬಾ ಚೆನ್ನಾಗಿರುತ್ತೆ. ಮುಂದೆ ನಮ್ಮ ಸೋಮು ರಿವ್ಯೂ ಮಾಡಿದ್ದಾರೆ ಆ ಚಿಕನ್ ಫ್ರೈನ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಕಂಪ್ಲೀಟ್ ವಿಡಿಯೋ ನೋಡಿ. ಇಲ್ಲಿವರೆಗೂ ಯಾರೋ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಿಮ್ಮ ಸಪೋರ್ಟ್ ಹೆಚ್ಚು ಬೇಕಾಗುತ್ತೆ. ನೀವು ಮಾಡ್ತೀರಿ ನಂಬ್ತಾ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಸರ್, ನಾವು 5 ಗಂಟೆಗೆ ಬಂದ್ವಿ. ಇಲ್ಲಿ 7 ಗಂಟೆಗೆ ಓಪನ್ ಆಗೋದು ಅಂತ ಗೊತ್ತಾಯಿತು. ಒಂದು ಹೆಚ್ಚು ಕಮ್ಮಿ 1 ಅವರ್ ನಾನು ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಂಡಿದ್ದೆ. ಇಲ್ಲಿ ಜನ ನೋಡಿದ್ರೆ ಒಂದು ಸಿಕ್ಕಾಪಟ್ಟೆ ಕಾಯ್ಕೊಂಡಿದ್ರು ನಿಮ್ಮ ಬಿರಿಯಾನಿಗೆ. ಏನು ಸರ್ ಸ್ಪೆಷಲ್ ಆ ಬಿರಿಯಾನಿ, ಏನಕ್ಕೆ ಜನ ಕಾಯ್ತಾರೆ? ಸರ್ ಏನಿಲ್ಲ ಸರ್, ಇಲ್ಲಿ ಸುತ್ತಮುತ್ತ ಎಲ್ಲೂ ಈ ಮಟನ್ ವೈಟ್ ಪಲಾವ್ ಅಂತ ಕಾನ್ಸೆಪ್ಟ್ ಎಲ್ಲೂ ಇಲ್ಲ. ಆಮೇಲೆ ಯಾರೂ ಇಷ್ಟು ಕಡಿಮೆ ಬೆಲೆ ಕೊಡಲ್ಲ. ಆ್ಯಕ್ಚುಲಿ 200 ರುಪೀಸ್ಗೆ 4 ಪೀಸ್ ಹಾಕಿ ಆಲ್ಮೋಸ್ಟ್ 150-180 ಗ್ರಾಮ್ ಹತ್ತಿರ ಮಟನ್ ಪೀಸ್ ಕೊಡ್ತೀವಿ. ಮತ್ತು ಜೀರಾ ರೈಸೇ ಹಾಕಿ ಮಾಡೋದು. ಕ್ವಾಂಟಿಟಿ ಕ್ವಾಲಿಟಿಲಿ ಏನು ನೋ ಕಾಂಪ್ರಮೈಸ್. ಟೇಸ್ಟ್ ಸರ್ ಲೈಟಾಗೆ ಓನ್ಲಿ ಮಾಂಸದ ಫ್ಲೇವರ್ನ ಕೊಟ್ಟು ಮಾಡ್ತಾರೆ. ಜನ ಇಷ್ಟಪಟ್ಟಿದ್ದಾರೆ ಸರ್. ಈ ಮಟನ್ ಬಿರಿಯಾನಿ ಬಿಟ್ಟು, ಮಟನ್ ಪಲಾವೇ ಬಿಟ್ಟು ಬೇರೆ ಏನು ಸಿಗುತ್ತೆ ನಿಮ್ಮ ಹೋಟೆಲ್? ಸರ್ ನಾವು ಮಧ್ಯಾಹ್ನ ಹೊತ್ತು ತಲೆ ಮಾಂಸ, ಬೋಟಿ, ಚಿಕನ್ನು, ಬ್ಲಡ್ಡು, ಚಪಾತಿ, ಪರೋಟ, ಮುದ್ದೆ, ವೈಟ್ ರೈಸ್ ಇದೇ ಜಾಗದಲ್ಲಿ ಸರ್. ಮಧ್ಯಾಹ್ನ ಇದೆಲ್ಲ ಇರುತ್ತೆ. ಸೊ ಅದಾದಮೇಲೆ ಸಂಜೆ 7 o'clockಗೆ ಮತ್ತೆ ಮಟನ್ ಪಲಾವ್, ಚಿಕನ್ ಬಿರಿಯಾನಿ ಮತ್ತು ಫಿಶ್,
ಆಮೇಲೆ ಸ್ಟಾರ್ಟರ್ಸ್ ಯಾವ್ದಾದ್ರು ದಿನಕ್ಕೆ ಒಂದೊಂದು ಥರ ಇರುತ್ತೆ. ನಮ್ಮಲ್ಲಿ ಬೋಟಿ ಅಂತೂ ತುಂಬ ಫೇಮಸ್ ಸರ್. ಅದು ಮಧ್ಯಾಹ್ನ ಸಿಗುತ್ತಾ ನೈಟ್ ಸಿಗುತ್ತಾ? ಮಧ್ಯಾಹ್ನನೂ ಸಿಗುತ್ತೆ, ನೈಟು ಸಿಗುತ್ತೆ. ಬಟ್ ಇವತ್ತಿಲ್ಲ, ಅವೈಲಬಿಲಿಟಿ ಇರಲಿಲ್ಲ ಸರ್ ಬೋಟಿ. ಬಟ್ ನಿಮ್ದು ಫಿಶ್ ಫ್ರೈ ನೋಡಿದೆ ನಾನು, ಬಾಳೆಯಲ್ಲಿ ಮರ್ಚಿ ಹಾಕ್ತಾ ಫ್ರೈ ಹೌದು ಸರ್, ಮಾಡ್ತಾ ಅದೊಂದು ಯೂನಿಕ್ ಕಾನ್ಸೆಪ್ಟ್ ಸರ್, ಉಪ್ಪು ಮುಂಜಿ ಅಂತ. ಸೊ ಅದು ಹೆಂಗೆ ಬಂತಂದ್ರೆ ನಾವು ಮಂಗಳೂರು ಕಡೆ ಹೋಗಿರ್ಬೇಕಾದ್ರೆ ಅದು ಟೇಸ್ಟ್ ಮಾಡಿದಾಗ ವೈ ನಾಟ್ ಇಲ್ಲಿ ಟ್ರೈ ಮಾಡಬಾರ್ದು ಅಂತ ಮಾಡ್ತಿರೋದು ಸರ್. ಬಟ್ ನಿಮ್ಮ ವೈಟ್ ಪಲಾವ್ ಅಂತ ನನಗಂತೂ ಇಲ್ಲಿಂದಾನೇ ಗಮ ಹೊಡಿತಾ ಇದೆ. ಥ್ಯಾಂಕ್ ಯು. ಬಟ್ ಆ ಚಿಕನ್ ಪಲಾವ್ ಅಂತ ಮಾಡಿದಿರಾ, ಸ್ವಲ್ಪ ಕಡಿಮೆ ಮಾಡಿದಿರಾ, ಯಾಕಂತ ಗೊತ್ತಿಲ್ಲ. ಅದು ಸ್ವಲ್ಪ ಜನಕ್ಕೆ ಮಟನ್ ಪಲಾವೇ ಜಾಸ್ತಿ ಇಷ್ಟ. ಯಾರ್ಯಾರು ಮಟನ್ ತಿಂದಿರೋರು ಒಬ್ಬೊಬ್ರು ಅವ್ರ ಜೊತೆ ಬಂದಿರ್ತಾರಲ್ಲ, ಅವ್ರಿಗೋಸ್ಕರ ಇಲ್ಲಿ ಬಂದ್ರೆ ಮಟನ್ ಪಲಾವ್ ತಿನ್ನಕ್ಕೆ ಬರಬೇಕು. ಹೌದು. ಸೊ ತಿಂದಿರೋರು ಒಬ್ರು ಇಬ್ರು ಒಂದು ಗ್ರೂಪಲ್ಲಿ ಇರ್ತಾರಲ್ಲ, ಅವ್ರಿಗೋಸ್ಕರ ಅಂತ ಮಾಡ್ತಿರೋದು ಸರ್. ಎಷ್ಟು ಗಂಟೆ ತನಕ ಸಿಗ್ಬೋದು ಸರ್? ಒಂದು 9:30 10 o'clock ಸರ್. ಅಷ್ಟೇನಾ? ಅಂದ್ರೆ 1 ಅವರ್ 2 ಅವರ್ ಅಷ್ಟೇ? 2 ಅವರ್ ಅಷ್ಟೇ. ಹೌದು ಸರ್. ಸೂಪರ್ ಸರ್, ನನಗೊಂದು ಗಮ ತಡೀಲಿಕ್ಕೆ ಆಗ್ತಿಲ್ಲ. ನಾನು ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ಹೇಳ್ತೀನಿ ನಮ್ಮ ಪ್ರೇಕ್ಷಕರಿಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮಗೆ ತಿನ್ನೋದಕ್ಕಿಂತ ಖುಷಿ ಏನು ಅಂತ ಹೇಳಿದ್ರೆ, ಇಲ್ಲಿ ಸಿಕ್ಬಿಟ್ಟು ಸರ್ ನಿಮ್ಮ ಸಬ್ಸ್ಕ್ರೈಬರು ಅಂತ ಹೇಳ್ತಾರೆ ನೋಡಿ, ಅದು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ ನಮಗೆ. ನಮ್ಮ ಸಬ್ಸ್ಕ್ರೈಬರ್ ಅಂತ ಸರ್, ಎಷ್ಟು ವರ್ಷದಿಂದ ನೋಡ್ತಾ ಇದ್ದಾರೆ? ನಿಮ್ಮ ಹೆಸರು? ಸರ್ ನನ್ನ ಹೆಸರು ಕುಲ್ದೀಪ್ ಅಂತ. ನಾನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ, ಒಂದು 2.5 years. 2.5 years ನಾನು ನೋಡ್ತಾ ಇದ್ದೀನಿ. ಸಬ್ಸ್ಕ್ರೈಬರ್ ಕೂಡ ರೆಗ್ಯುಲರ್ ನೋಡ್ತಾನೆ ಇರ್ತೀನಿ. ಬಟ್ ನೀವು ಅದೇ ನನಗೆ ಗೊತ್ತು, ನೀವು KR ಪುರಂ ವೈಟ್ ಆ ಕಡೆ ಇದ್ದೀರಾ, ಆ ಕಡೆ ಜಾಸ್ತಿ ಕವರ್ ಮಾಡ್ತೀರಾ. ಈ ಕಡೆ ಬರೋದು ಕಮ್ಮಿ. ಏನು ಈ ಕಡೆ ಬಂದಿದ್ದಾರೆ ಅಂತ ನೋಡಿದೆ ನಾನು, ಅದಕ್ಕೆ ಗೊತ್ತಾಯ್ತು. ನಾನು ಈ ಸತಿ ಇಲ್ಲೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಊಟ ಮಾಡಿದ್ರಾ? ಹಾಂ, ಮಾಡಿದೆ. ಏನು ಇಷ್ಟ ಆಯ್ತು? ಚಿಕನ್ ಬಿರಿಯಾನಿ ತೊಗೊಂಡೆ, ಚೆನ್ನಾಗಿತ್ತು, ಇಷ್ಟ ಆಯಿತು. ಅಂದರೆ ಆಂಬೂರ್ ಸ್ಟೈಲ್ ತಿನ್ನೋದು ತುಂಬ ಇಷ್ಟ ಆಗುತ್ತೆ. ನೀವು ಚಿಕನ್ ಫ್ರೈ ಮತ್ತು ಮಟನ್ ಪಲಾವ್ ತೊಗೊಬೇಕಾಗಿತ್ತು, ಇನ್ನೂ ಖುಷಿ ಪಡ್ತಾ ಇದ್ರಿ. ಫಿಶ್ ಫ್ರೈ ಅಷ್ಟೇ ಬಾಳೆ ಎಲೆಯಲ್ಲಿ ಮಡಿಸಿ ಕೊಡ್ತಾಯಿದ್ರು, ತಿಂದಿದ್ರೆ. ಬಟ್ ನೀವು ಯಾವ ಏರಿಯಾ ಅವರು? ನಾನು ವಿಜಯನಗರ. ವಿಜಯನಗರ? ವಿಜಯನಗರ, ನಾಟಿನಗರ. ನೀವು KR ಪುರಂ ಕಡೆ ಎಲ್ಲ ಮಾಡ್ತಿರಲ್ಲ, KR ಪುರಂ ಕಡೆನೂ ಹುಡ್ಕೊಂಡ್ಬಂದಿದ್ದೀನಿ ವಿಜಯನಗರಿಂದ. ಸೂಪರ್. ನಿಮ್ಮನ್ನ ರೆಗ್ಯುಲರ್ ನೋಡ್ತಾನೆ ಇದ್ದೀವಿ, ಫುಡ್ ಪ್ಯಾರಡೈಸ್ TV. ಸೊ ಖುಷಿ ಆಯ್ತು ನೋಡಿ. ಥ್ಯಾಂಕ್ ಯು ಸರ್, ನಿಮ್ಮಂಥರ ಸಪೋರ್ಟಿಂದಾನೆ ನಾವು ಇಲ್ಲಿ ತನಕ ಬಂದು ನಾವು ವೀಡಿಯೋ ಮಾಡ್ತಾ ಇರೋದು. ಇಷ್ಟೊತ್ತು ಕಾತು ಮಾಡೋದಂದ್ರೆ ನಿಮಗೋಸ್ಕರ, ನಿಮಗೆ ಇಂಥ ಒಳ್ಳೆ ಫುಡ್ ತೋರಿಸೋಣ ಅಂದರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಚಿಕನ್ ಫ್ರೈ ಒಂದು ಚಿಕನ್ ಪಲಾವ್. ಸೊ ಬಂದ ತಕ್ಷಣ ಜನ ಸಿಕ್ಕಾಪಟ್ಟೆ ಮುಂದೆ ಸುತ್ಕೊಂಡ್ಬಿಟ್ಟಿದ್ರು, ಈಸ್ಕೊಂಬರತ್ತೆ. ಇಷ್ಟೊತ್ತು ಲೇಟ್ ಆಯಿತು. ಒಂದು ಚಿಕನ್ ಪಲಾವ್ ಮತ್ತು ಒಂದು ಒಳ್ಳೆ ಚಿಕನ್ ಫ್ರೈ ತೊಗೊಂಬಂದಿದ್ದೀನಿ. ಕತ್ಲೆಲ್ಲ ಕಾಣಿಸ್ತಾ ಇದ್ದೀನಿ ಸತ್ಯ? ಓಕೆ, ಲೈಟ್ ಸ್ವಲ್ಪ ಕಡಿಮೆ. ಹೇಗೆ ಕಾಣಿಸ್ತಿದೆ ನೋಡಿ ಈ ಚಿಕನ್ ಬಿರಿಯಾನಿ. ಮಸಾಲೆ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ. ಒಳ್ಳೆ ನಾಟಿ ಮಸಾಲೆ ಯೂಸ್ ಮಾಡಿದ್ದಾರೆ ಇಲ್ಲಿ. ನಿಮಗೆ ಗೊತ್ತಾಗಲ್ಲ, ನನಗೆ ಗೊತ್ತಾಗುತ್ತೆ. ಏನಂದರೆ ಆ ಘಮ ಅಂತೂ ಮೂಗ್ಗೆ ಈ ಚಿಕನ್ ಫ್ರೈದು ಪಟ್ ಅಂತ ಹೊಡಿತಾ ಇದೆ. ಸೊ ತಡ ಮಾಡಿದೆ ನೋಡಿ, ದೊಡ್ಡ ದೊಡ್ಡ ಪಲಾವ್ ಎಲೆ ಎಲ್ಲ ಹಾಕಿ ಒಳ್ಳೆ ಮಸಾಲೆ ಭರಿತವಾಗಿ ಮಾಡಿದ್ದಾರೆ. ಟೇಸ್ಟ್ ಮಾಡೋಣ. ಬೆಣ್ಣೆಗುರು ಜನ ಏನಕ್ಕೆ ಕಾಯ್ತಾ ಇದ್ರು ಅರ್ಧ ಗಂಟೆಯಿಂದ ಇಲ್ಲಿ ಅಂದರೆ, ಸೊ ಇದಕ್ಕೆ ಒಳ್ಳೆ ಟೇಸ್ಟು, ಅದ್ಭುತ, ನಿಜವಾಗ್ಲೂ ಅದ್ಭುತ. ಈ ಥರ ಜಾಗದಲ್ಲಿ ಈ ಥರ ಟೇಸ್ಟ್ ಸಿಗುತ್ತೆ ಅಂತ ದೇವರೇ ಗೊತ್ತಿದ್ದಿಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಚಿಕನೇ ಚೆನ್ನಾಗಿದೆ. ಮಟನ್ ಅಂತೂ ನೀನು ಯಾವ ಥರ ಇರ್ತದೋ ಸತ್ಯ ಬಂದು ಹೇಳ್ತಾರೆ. ಹತ್ರದಿಂದ ತೋರಿಸ್ತೀನಿ ಚಿಕನ್ದಿದು ಫ್ರೈ. ಮಸಾಲೆನಲ್ಲಿ ಆ ಆಯಿಲ್ ಹೆಂಗಿಳಿತಾ ಇದೆ ನೋಡಿ, ಅದು ಒಳ್ಳೆ ವಿಂಗ್ಸ್ ಪೀಸ್ ಬಿದ್ದಿದೆ. ಒಳ್ಳೆ ಟೆಂಡರ್ ಚಿಕನ್ ಅಂತ ಹೇಳ್ಬೋದು. ಹಿಂಗೆ ಎರಡು ಬೆರಳಲ್ಲೇ ಕಟ್ಟಾಗ್ಬಿಡ್ತದೆ. ಹಾಗೆ ಈ ಬಿರಿಯಾನಿ ರೈಸ್ ಜೊತೆ ಈ ಮಸಾಲೆ ಪಕ್ಕಾ ನಾಟಿ ಮಸಾಲೆ, ಅದ್ಭುತ ಆಗಿರೋ ಇದೆರಡು ಕಾಂಬಿನೇಷನ್ ಅಂತನೂ ಬೆಂಕಿ. ಸೂಪರ್ ಸತ್ಯ, ಇದನ್ನು ಟೇಸ್ಟ್ ಮಾಡ್ಬೇಕು ನೀನು, ಅದ್ಭುತವಾಗಿದೆ. ಮ್ಯಾಕ್ಸಿಮಮ್ 1 ರಿಂದ 2 ಅವರ್ ಆಟ ಇದೆ ಅಷ್ಟೇ. ಸಖತ್ತಾಗಿದೆ. ಇದೆಲ್ಲ ಖಾಲಿ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ನಿಮ್ಗೆ ನಾನು. ಸರ್ ನನಗೊಂದು ಮಟನ್ ಪಲಾವ್ ಕೊಡಿ. ಮಟನ್ ಪಲಾವ್ ರೆಡಿ ಆಗ್ತಾ ಇದೆ ನನಗೋಸ್ಕರ. ಈಗ ಮೈಸೂರು ವೈಟ್ ಪಲಾವ್ ಇದು. ನೋಡೋಣ ಯಾವ ಥರ ಇರುತ್ತೆ ಟೇಸ್ಟು. ನಾನು ನಮ್ಮ ಅನ್ಬಾಕ್ಸ್ ಕರ್ನಾಟಕ ಟೀಮ್ ಒಂದು ವಿಡಿಯೋ ಮಾಡಿದರು, ಅದು ನೋಡಿ ಸಿಕ್ಕಾಪಟ್ಟೆ ಇಷ್ಟಪಟ್ವಿ ನಾನು ಸೋಮು ಹೇಳ್ದಾದ್ಮೇಲೆ ಖಂಡಿತ ವಿಸಿಟ್ ಮಾಡಲೇಬೇಕು ಅಂತ ಬಂದಿದ್ದೀವಿ. ಪರಿಮಳ ಅಂತೂ ಸೂಪರಾಗಿ ಬರ್ತಾ ಇದೆ.
ಕ್ಲೋಸಪ್ಪಲ್ಲಿ ನೋಡಿ ಬನ್ನಿ ಯಾವ ಥರ ಇದೆ ಈ ಮಟನ್ ಪಲಾವ್ ಅಂತ. ವೈಟ್ ಪಲಾವು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗೋದೇನು ಅಂದರೆ ತುಂಬ ಲೈಟ್ ಆಗಿದ್ರೆ ಮಸಾಲೆ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ನಾನು. ಸೊ ಈಗ ತಡ ಮಾಡಿದೆ ಈ ಒಂದು ಪಲಾವ್ನ ಟೇಸ್ಟ್ ಮಾಡ್ಬಿಡೋಣ ನಾವಲ್ಲಿ. ಫಸ್ಟು ಈ ಮಟನ್ ಪೀಸ್ನ ಟೇಸ್ಟ್ ಮಾಡಿಬಿಡ್ತೀನಿ. ಸಿಕ್ಕಾಪಟ್ಟೆ ಟೆಂಡರ್ ಮಟನ್ನು ಚೆನ್ನಾಗಿ ಬೇಯಿಸಿದ್ದಾರೆ. ಬಿಸಿ ನೋಡಿ ಯಾವ ಥರ ಇದೆ ಅಂತ. ಆಹಾ ಹಾ 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 ದಮ್ಮಾಕ ಇದು. ಮೈಸೂರಿಗೆ ಹೋಗಿ ತಿಂದಂಗಿದೆ ಈ ಪಲಾವು. ಮೈಸೂರು ಪಲಾವ್ ಥರನೇ ಇದೆ. ಈ ರೆಸಿಪಿ ಬಗ್ಗೆ ಎಲ್ಲ ನಮ್ಮ ಸೋಮು ತಿಳಿಸ್ಕೊಟ್ಟಿದ್ದಾರೆ ನಿಮಗೆ, ಯಾವ ಥರ ಕಲ್ತಿದ್ದಾರೆ, ಯಾವ ಥರ ಮಾಡ್ತಾಯಿದ್ದಾರೆ ಅಂತ ಅವರು. ಆಹಾ ಅಲ್ಟಿಮೇಟ್. ಈಗ ರೈಸ್ ತಿನ್ಬಿಡ್ತೀನಿ. ತುಂಬಾ ಲೈಟ್ ಮಸಾಲೆ, ಹಸಿಮೆಣಸಿನ್ಕಾಯಿ ಫ್ಲೇವರು ಗೊತ್ತಾಗುತ್ತೆ. ಆ ಖಾರ ಇದೆ ಈ ರೈಸಲ್ಲಿ. ಸಿಕ್ಕಾಪಟ್ಟೆ ಹೋಲ್ ಸ್ಪೈಸಸ್ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಇದಕ್ಕೆ ಮೊಸರು ಬಜ್ಜಿನೂ ಅವಶ್ಯಕತೆ ಇಲ್ಲ, ಶೇರ್ವಾನೂ ಅವಶ್ಯಕತೆ ಇಲ್ಲ. ಹಾಗೆ ತಿನ್ಬಿಡ್ಬೋದು ಈ ಮಟನ್ ಪಲಾವ್ನ. ಆಹಾ ಹಾ ಹಾ ಸೂಪರ್. ದಮ್ಮಾಕಾಗುರು. ಒಳ್ಳೆ ಜೀರಾ ಸಾಂಬಾರ್ ರೈಸ್ ಹಾಕಿದ್ದಾರೆ. ಪ್ಲಸ್ ಒಂದು ಬೇರೆ ರೈಸನ್ನು ಮಿಕ್ಸ್ ಇದೆ ಇದಕ್ಕೆ ಅಂತಲೇ ಹೇಳ್ಬೋದು. ಸೂಪರ್ ದಮ್ಮಾಕ. ಖಂಡಿತ ಟ್ರೈ ಮಾಡಿ. ಆರ್ ಟಿ ನಗರ ಕಡೆ ಇರೋರು ಈ ಕಡೆ ಹುಡ್ಕೊಂಡು ಬಂದು ತಿನ್ನೋರು ಮೋಸ ಆಗೋದಿಲ್ಲ ನಿಮಗೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಅನ್ಬಾಕ್ಸ್ ಕರ್ನಾಟಕ ಟೀಮ್ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಈ ಥರ ಒಂದು ಹಿಡನ್ ಜಮ್ನ ಅವರು ನಮಗೆ ಪರಿಚಯ ಮಾಡಿಸಿರೋದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ. ಸೊ ಇದನ್ನು ಮುಗಿಸ್ಬಿಟ್ಟು ನಾನು ಸೋಮು ಔಟಾಗಿ ಸಿಗ್ತೀವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಅನ್ಕೊತೀನಿ, ಯಾಕಂದರೆ ಜಂಕ್ಷನ್. ಬಟ್ ಇದೇ ಜಂಕ್ಷನಲ್ಲಿ ಇಷ್ಟು ಜನ ವೇಟ್ ಮಾಡಿ ಈ ಸರ್ಕಲಲ್ಲಿ ಈ ಬಿರಿಯಾನಿ ಕಾಯ್ತಾ ಇದ್ರು ಅಂತ ಹೇಳಿದ್ರೆ ಸೂಪರ್. ಯಾಕಂದರೆ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆ ಮಟನ್ ಪಲಾವ್ ಅಂತೂ ಸಖತ್ತಾಗಿತ್ತು. ಧೂಳ್ ಧಮಾಕ ಅಂತ ಹೇಳ್ಬೋದು. ಸೋಮು ನೀನು ಟೇಸ್ಟ್ ಮಾಡಿದಂಥ ನನಗೆ ಚಿಕನ್ ಮಾಡಿದ್ರು, ಚಿಕನ್ನಲ್ಲಿ ಅದನ್ನು ಫ್ರೈ ಮಾಡಿದ್ರು, ಸಿಕ್ಕಾಪಟ್ಟೆನೇ ಇಷ್ಟ ಆಯಿತು. ಸೊ ಇಷ್ಟು ಚಿಕ್ಕ ಜಾಗದಲ್ಲಿ ಇಷ್ಟು ಕಡಿಮೆ ರೇಟಲ್ಲಿ ಜನ ಇಲ್ಲಿ ಬಂದು ತಿನ್ನಬೇಕು. ಹೌದು ಹೌದು. ದೊಡ್ಡದಾಗಿ ಹೋಗ್ಬಿಟ್ಟು ನಾವೇನೋ ಹೇಳೋದಲ್ಲ, ಈ ಜಾಗದಲ್ಲಿ ಬಂದು ತಿಂದರೆ ಹೌದು ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ಸೂಪರ್ ಧೂಳ್ ಧಮಾಕ ಜಾಗ ಅಂತಲೇ ಹೇಳ್ತೀವಿ. ಮಟನ್ ಪಲಾವ್ ಅಂತೂ ಅದ್ಭುತವಾಗಿತ್ತು. ಮೀನು ಫ್ರೈ ಟೇಸ್ಟ್ ಮಾಡಿಲ್ಲ, ಬಾಳೆ ಎಲೆನಲ್ಲಿ ಮಡಚಿ ಮಾಡ್ತಾಯಿದ್ರು. ಸೊ ಯಾವತ್ತಾರು ಒಂದು ದಿನ ಚಾನ್ಸ್ ಸಿಕ್ಕಿದ್ರೆ ಮತ್ತೆ ಒಂದು ವಿಸಿಟ್ ಇಲ್ಲ, ಪಾರ್ಸಲ್ ತೊಗೊಂಡೋಗೋಣ. ಈಗ ತೊಗೊಂಡೋಗೋಣ, ನಾವು ತಿನ್ಬಿಡೋಣ. ಬಟ್ ಈ ಜಾಗದಲ್ಲಿ ಬನ್ನಿ ನೀವು. ಒಂದು ಲೈಟ್ ಪಲಾವ್. ಹೌದು, ತುಂಬಾ ಲೈಟು, ಮಸಾಲೆ ಹೆಚ್ಚು ಇಲ್ಲ. ನಿಮ್ಗೇನಾದರೂ ಬೇಕು ಅಂದರೆ ಆ ಶೇರ್ವಾ ಮತ್ತು ಮೊಸರು ಬಜ್ಜಿ ಎಲ್ಲ ಹಾಕ್ಕೊಬೋದು. ತುಂಬ ಅದ್ಭುತವಾದ ಜಾಗ. ನಮಗೆ ನಮ್ಮ ಅನ್ಬಾಕ್ಸ್ ಕರ್ನಾಟಕ ಟೀಮ್ ರೆಕಮೆಂಡ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ತೀವಿ. ಇನ್ನೊಂದು 7 ಗಂಟೆಗೆ ಬಂದರೆ ಮಾತ್ರನೇ ಸಿಗೋದಿಲ್ಲ. 7ರಿಂದ 8 ಅಷ್ಟೇ. ನೀವು ಲೇಟಾಗಿ ಬಂದ್ರೂ ಸಿಗಲ್ಲ, ಬೇಗ ಬಂದ್ರೂ ಸಿಗಲ್ಲ. ಇಲ್ಲಿ ಮಧ್ಯಾಹ್ನ ಹೊತ್ತು ಬನ್ನಿ, ಒಳ್ಳೆ ಬೋಟಿ ಮತ್ತೆ ಒಳ್ಳೆ ಸಿಗುತ್ತದೆ. ನಮಗೆ ಚಾನ್ಸ್ ಸಿಕ್ಕಿದ್ರೆ ಪಕ್ಕ ಮತ್ತೆ ಬರ್ತೀವಿ ನಾವು ಇಲ್ಲಿಗೆ ಮಧ್ಯಾಹ್ನದ ಊಟ ಮಾಡೋಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬ್ತೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ನಾನು ಸೋಮ ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.